ಜೈ ಭಾರತ್ ವಂದೇ ಮಾತರಂ. ಓಲಾ ಉಬೇರ್ಗೆ ಹೇಳಿ ಟಾಟಾ ಬಾಯ್ ಬಾಯ್. ಯಾಕೆಂದರೆ ಇನ್ನು ಮುಂದೆ ಚಾಲಕನೇ ಮಾಲೀಕನಾಗಿರುತ್ತಾನೆ. ಹೌದು, ಕೇಂದ್ರ ಸರ್ಕಾರ ಒಂದು ಆ್ಯಪ್ ಬಿಡುಗಡೆ ಮಾಡಿದೆ. ಆ ಆ್ಯಪ್ನ ಹೆಸರು ಭಾರತ್ ಟ್ಯಾಕ್ಸಿ. ಈ ಆ್ಯಪ್ನಿಂದ ಎಷ್ಟೋ ಡ್ರೈವರ್ಗಳಿಗೆ ಸಹಾಯವಾಗಲಿದೆ. ತಾವು ದುಡಿದ ಹಣದಲ್ಲಿ 80% ಹಣ ಚಾಲಕರಿಗೆ ಸಂದಾಯವಾಗಲಿದೆ. ಇವರೇ ಚಾಲಕರಾಗಿರುತ್ತಾರೆ. ಹೆಚ್ಚಿನ ಪ್ರಮಾಣದ ಡ್ರೈವರ್ಗಳಿಗೆ ಇದರಿಂದ ತುಂಬ ಲಾಭವಾಗಲಿದೆ. ಇದರಲ್ಲಿ ಚಾಲಕರೇ ಮಾಲೀಕರಾಗಿರುತ್ತಾರೆ. ಹೆಚ್ಚಿನ ಪ್ರಮಾಣದ ಲಾಭ ಇವರಿಗೆ ಸಿಗಲಿದೆ. ಸರ್ಕಾರಕ್ಕೆ ಹೂಡಿಕೆ ರೂಪದಲ್ಲಿ ₹500 ಚಾರ್ಜ್ ಕಟ್ಟಲಿದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಚಾರ್ಜ್ ಕಟ್ಟಬೇಕಾಗಿಲ್ಲ. ಕನಿಷ್ಠ ಸದಸ್ಯತ್ವ ಶುಲ್ಕ ಕೂಡ ಇರಲಿದೆ. ಇದರಲ್ಲಿ ಯಾವ ರೀತಿಯ ಕಮಿಷನ್ ಕೂಡ ಇಲ್ಲ. ಇನ್ನು ಉಳಿದ ಆ್ಯಪ್ಗಳಲ್ಲಿ ಈ ರೀತಿ ಇರುವುದಿಲ್ಲ. ಇಂತಿಷ್ಟು % ಹಣವನ್ನು ಚಾಲಕರಿಗೆ ನೀಡಲಾಗುತ್ತದೆ, ಉಳಿದ ಹಣವನ್ನು ಕಂಪನಿಯವರು ಇಟ್ಟುಕೊಳ್ಳುತ್ತಾರೆ. ಭಾರತ್ ಟ್ಯಾಕ್ಸಿ ಆ್ಯಪ್ ಇದು ಸರ್ಕಾರ ಮತ್ತು ಪ್ರೈವೇಟ್ ಕಂಪನಿಗಳು ಇನ್ವಾಲ್ವ್ ಆಗಿದೆ. ಸರ್ಕಾರದ ಬೆಂಬಲದೊಂದಿಗೆ ಅಮೂಲ್, IFCO ಮತ್ತು ಬರ್ನಾರ್ಡ್ ಸಂಸ್ಥೆಗಳ ಸಹಯೋಗದಿಂದ ಕಾರ್ಯನಿರ್ವಹಿಸುತ್ತಿದೆ. ಈ ಸಹಕಾರ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಇದನ್ನು ನಡೆಸಲ್ಪಡುತ್ತಿದೆ. ಇದರಲ್ಲಿ ಕಸ್ಟಮರ್ ಕೇರ್ ಕೂಡ ಇರಲಿದೆ. ಒಂದು ನ್ಯಾಯಯುತವಾಗಿರುತ್ತದೆ. ಇದು ಬೇರೆ ಆ್ಯಪ್ ಥರ ಬೇಕಾಬಿಟ್ಟಿ ದರಗಳನ್ನು ನಿಗದಿಪಡಿಸುವಂತಿಲ್ಲ. ಚಾಲಕರಿಗೆ ಹಾಗೂ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಿರ್ವಹಿಸಲಾಗುತ್ತದೆ. ಆ್ಯಪ್ನಲ್ಲಿ ವಿಮೆ, ಕಾನೂನು ನೆರವು ಹಾಗೆ ವೈದ್ಯಕೀಯ ನೆರವು ಕೂಡ ಸಿಗಲಿದೆ. ಕಳೆದ ಹಲವಾರು ವರ್ಷಗಳಿಂದ ಈ ಖಾಸಗಿ ಅಪ್ಲಿಕೇಶನ್ ಆಧಾರಿತ ಟ್ಯಾಕ್ಸಿ ಸೇವೆಗಳ ವಿರುದ್ಧ ಹಲವಾರು ದೂರುಗಳು ಬಂದಿವೆ. ಉದಾಹರಣೆಗೆ ಕೊಳಕು ವಾಹನಗಳು, ಗ್ರಾಹಕರಿಗೆ ಅನಿಯಂತ್ರಿತ ದರಗಳನ್ನು ವಿಧಿಸುವುದು ಮತ್ತು ಹಠಾತ್ತಾಗಿ ಬೆಲೆಯನ್ನು ಏರಿಸುವುದು. ಕೆಲವೊಂದು ಸಂದರ್ಭಗಳಲ್ಲಿ ಚಾಲಕರು ಸವಾರಿಗಳನ್ನೇ ರದ್ದುಗೊಳಿಸುತ್ತಿದ್ದರು. ಗ್ರಾಹಕರಿಂದ ಮಾತ್ರವಲ್ಲದೆ ಕ್ಯಾಬ್ ಚಾಲಕರಿಂದಲೂ ದೂರುಗಳು ಬರುತ್ತಿದ್ದವು. ಕಮಿಷನ್ ದರಗಳಿಂದ ಚಾಲಕರು ಸಹ ಅಸಮಾಧಾನಗೊಂಡಿದ್ದರು. ಅದು ಅವರ ಗಳಿಕೆಯ 25% ವರೆಗೆ ಪಾವತಿಸಬೇಕಾಗಿತ್ತು. ಇದರ ಪರ್ಯಾಯವಾಗಿ ಸರ್ಕಾರ ಈ ಆ್ಯಪ್ ತಯಾರಿಸಿದೆ. ಇದರ ಉದ್ದೇಶ ಭಾರತ್ ಟ್ಯಾಕ್ಸ್ ಪ್ರವಾಸವು ಸಕಾರಾತ್ಮಕ ಮತ್ತು ಬದಲಾವಣೆ ಅಲೆಗಳನ್ನು ಸೃಷ್ಟಿಸುತ್ತದೆ. ಚಾಲಕರನ್ನು ಉನ್ನತಿಗೇರಿಸುವುದು, ಕುಟುಂಬವನ್ನು ಬೆಂಬಲಿಸುವುದು ಮತ್ತು ಸಮುದಾಯಗಳನ್ನು ಬಲಪಡಿಸುವುದು ಇದರ ಉದ್ದೇಶ. ಈ ಆ್ಯಪ್ ಕ್ಲಿಕ್ಕಾದಲ್ಲಿ ಉಳಿದ ಆ್ಯಪ್ಗಳಿಗೆ ತುಂಬ ತೊಂದರೆಯಾಗಲಿದೆ. ಇದರಲ್ಲಿ ಹೆಚ್ಚಿನ ಪ್ರಯೋಜನ ಪಡೆಯಬಹುದು. ಹಾಗಾಗಿ ಉಳಿದ ಆ್ಯಪ್ನಲ್ಲಿ ಚಾಲಕರು ತೊರೆದು ಈ ಆ್ಯಪ್ನಲ್ಲಿ ಹೆಚ್ಚಿನ ಜನರು ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಪ್ರೈವೇಟ್ ಆ್ಯಪ್ಗಳಿಗೆ ಹಾಗೆ ಸರ್ಕಾರಿ ಆ್ಯಪ್ಗಳಿಗೆ ನಡುವೆ ಒಂದು ಪೈಪೋಟಿ ನಡೆಯುವ ಸಾಧ್ಯತೆ ತುಂಬ ಇದೆ.